ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಂದಿನಿ. ಇಡೀ ರಾಷ್ಟ್ರವೇ ಸಂಭ್ರಮಿಸೋ ದಿನ ರಾಮಪ್ರಾಣ ಪ್ರತಿಷ್ಠಾನ. ಅದುವೇ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಪಾದ ಸ್ಪರ್ಶವಾಗಿರೋ ಆ ಪುಣ್ಯ ಭೂಮಿಯಲ್ಲಿ ಹೆಜ್ಜೆ ಇಡೋದೇ ನಮ್ಮೆಲ್ಲರ ಭಾಗ್ಯ. ಎಷ್ಟೆಲ್ಲಾ ಹೋರಾಟಗಳ ನಂತರ ಸುಮಾರು 500 ವರ್ಷಗಳು ಕಾದಿದೀವಿ ಈ ಪುಣ್ಯ ಭೂಮಿಗೆ ಹೆಜ್ಜೆ ಇಡೋಕೆ. ಈ ಸುದೀರ್ಘ ಹೋರಾಟದಲ್ಲಿ ಲಕ್ಷಾಂತರ ಕರ ಸೇವಕರು ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ಒಬ್ಬರನ್ನ ಸ್ಮರಿಸಲೇಬೇಕು. ಅಯೋಧ್ಯೆಗಾಗಿ ಬ್ರಹ್ಮಚಾರಿಯಾಗಿ ಉಳಿದ ರಾಮನ ಭಂಟನ ಬಗ್ಗೆ. ಕಲಿಯುಗದ ಹನುಮಂತ ಅಂದ್ರೂ ತಪ್ಪಾಗಿರ್ಲಿಕ್ಕಿಲ್ಲ. ನಾನ್ ಹೇಳ್ತಿರೋದು ಚಂಪತ್ ರಾಯ್ ಬಗ್ಗೆ. ಇವತ್ತು ಅವರ ಪರಿಚಯ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ನಾವು ಜೈ ಶ್ರೀರಾಮ್ ಅಂತ ಹೇಳೋಕು ಮೊದಲು ಇವರನ್ನ ನೆನೆಸ್ಕೊಳ್ಳೇಬೇಕು. ಇವ್ರ ಬಗ್ಗೆ ಸಣ್ಣ ಪರಿಚಯ ಹೇಳ್ತೀನಿ. ಚಂಪತ್ ರಾಯ್ ಒಬ್ಬ ಕೆಮಿಸ್ಟ್ರಿ ಲೆಕ್ಚರರ್ ಆಗಿರ್ತಾರೆ. ಇವರು ಉತ್ತರ ಪ್ರದೇಶದ ಧಾಮ್ಪುರದ RSM ಕಾಲೇಜಿನಲ್ಲಿ ಲೆಕ್ಚರರ್ ಆಗಿರ್ತಾರೆ. ಒಮ್ಮೆ ಕ್ಲಾಸ್ ತಗೋತಿರುವಾಗ ಪೊಲೀಸರು ಬಂದು, ಹಲೋ ಸರ್, ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದೀವಿ ಅಂದಾಗ ಅವರು ಸುಮ್ಮನೆ ಹೆದರದೆ, ಕ್ಲಾಸ್ ಮುಗಿಯೋಕೆ ಇನ್ನು 20 ನಿಮಿಷ ಆಗುತ್ತಪ್ಪ, ಮುಗಿಸ್ಕೊಂಡು ನಾನೇ ಸ್ಟೇಷನ್ಗೆ ಬರ್ತೀನಿ ಅಂದ್ರಂತೆ. ಅವರ ಬಗ್ಗೆ ತಿಳಿದ ಪೊಲೀಸರು ವಾಪಸ್ ಹೋಗ್ತಾರೆ. ನಂತರ ಕ್ಲಾಸ್ ಮುಗಿದ್ಮೇಲೆ ವಿದ್ಯಾರ್ಥಿಗಳನ್ನ ಮನೆ ಕಳಿಸಿ ತಾವು ಕೊಟ್ಟು ಮಾತಿನಂತೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆಗ ಹೋದಂತ ಚಂಪತ್ ರಾಯ್ ಅವರು 18 ತಿಂಗಳ ನಂತರ ಹೊರಗೆ ಬಂದ್ರು. ಸರ್ಕಾರದ ಸುಳ್ಳು ಆರೋಪಗಳಿಗೆ ಬಲಿಯಾಗಿದ್ರು. ಆದ್ರೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಯಾವುದೇ ವಿಷಯ ಇದ್ರೂ ಇವ್ರಿಗಿನ್ನ ಬೇರೆ ಯಾರಿಗೂ ಜಾಸ್ತಿ ಗೊತ್ತಿರಲ್ಲ ಅನ್ಸುತ್ತೆ. ಪ್ರಸ್ತುತ ಇವರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ರಾಮ ಮಂದಿರ ಹೋರಾಟದ ಚರಿತ್ರೆಯಿಂದ ಹಿಡಿದು ಪ್ರೆಸೆಂಟ್ ಹಾಗೆ ಫ್ಯೂಚರ್ ರೂಪರೇಷೆಗಳ ಇಂಚಿಂಚನ್ನು ತಿಳಿದಿರೋರು ಅನ್ನೋ ಕಾರಣಕ್ಕೆ ಚಂಪತ್ ರಾಯ್ ಅವರನ್ನ ರಾಮ ಮಂದಿರದ ವಿಶ್ವಕೋಶ ಅಂದ್ರೆ ಎನ್ಸೈಕ್ಲೋಪೀಡಿಯಾ ಅಂತಾನೆ ಕರೀತಾರೆ. ರಾಮನಿಗಾಗಿ ಇವರು ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಇವರನ್ನ ಅಯೋಧ್ಯೆಯ ಜನರು ಪ್ರೀತಿಯಿಂದ ರಾಮಲಲ್ಲಾ ಪಟ್ವಾರಿ ಅಂತಾನೂ ಕರೀತಾರೆ. ಇನ್ನ ಇವರ ಮನೆ ಬಗ್ಗೆ ಹೇಳಲೇಬೇಕು. ವಿವಾದಿತ ಕಟ್ಟಡ ಕೆಡುವ ಮೊದಲೇನೆ ಚಂಪತ್ ರಾಯ್ ಅವರು ರಾಮನಿಗೆ ಸಂಬಂಧಿಸಿದ ಸಾಕ್ಷ್ಯಚಿತ್ರ, ಕಾಗದ ಪುರಾವೆಗಳನ್ನ ಸಂಗ್ರಹಿಸೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಹೇಳೋದು ದುಡುಕಿ ಇತಿಹಾಸನ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ. 10 ವರ್ಷಗಳ ಕಾಲ ಇವರು ಮಾಡಿರೋ ಶ್ರಮ ಇವತ್ತು ಫಲ ನೀಡ್ತಿದೆ. ಚಂಪತ್ ರಾಯ್ ಅವರ ಡೆಡಿಕೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವರ ಇಡೀ ಮನೆ ಒಂದು ಲೈಬ್ರರಿ ಆಗಿತ್ತಂತೆ. ಇಡೀ ಮನೆಯಲ್ಲಿ ರಾಮನಿಗೆ, ರಾಮ ಮಂದಿರಕ್ಕೆ ಸಂಬಂಧಿಸಿದ ದಾಖಲೆಗಳೇ ತುಂಬಿದೆಯಂತೆ. ಅಷ್ಟೇ ಅಲ್ಲದೆ ಎಷ್ಟೋ ಮಾಹಿತಿಗಳು ಇವರು ಬರೀ ಬಾಯಲ್ಲೇ ಹೇಳ್ತಾರೆ. ಇವತ್ತು ನಾವು ಅಯೋಧ್ಯೆಯಲ್ಲಿ ಕಣ್ತುಂಬಿಕೊಳ್ತಿರೋ ರಾಮಲಲ್ಲಾ ಇಂತಹ ಸಾವಿರಾರು ಕರ ಸೇವಕರ ತ್ಯಾಗ, ಹೋರಾಟ, ಮತ್ತೆ ಈ ಟೈಮಲ್ಲಿ ಇನ್ನೂ ಒಂದು ವಿಷಯ ಹೇಳಲೇಬೇಕು. ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಅಂದ್ರೆ, ಇಂತಹ ಪುಣ್ಯ ಭೂಮಿಗೆ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದ ಶಿಲ್ಪಿ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಇದಕ್ಕಿಂತ ಏನ್ ಬೇಕಿದೆ ನಮಗೆ? ಹಾಗೆ ಈ ಮೂರ್ತಿಯಲ್ಲಿರೋ ಡೀಟೇಲಿಂಗ್ ನಿಜವಾಗ್ಲೂ ಅದ್ಭುತ. ವಿಷ್ಣುವಿನ ಎಲ್ಲಾ ಅವತಾರಗಳು, ವಿಷ್ಣುವಿನ ವಾಹನ ಗರುಡ, ರಾಮನ ಬಂಟ ಹನುಮಂತ, ಹೀಗೆ ಎಲ್ಲದರ ವಿವರಣೆ ಇರೋದು ವಿಶೇಷನೇ. ಶಿಲೆಯನ್ನ ಕೆತ್ತಿರೋ ಕಲ್ಲು ಸುಮಾರು 3 ಬಿಲಿಯನ್ ವರ್ಷಗಳಷ್ಟು ಹಳೆಯ ಕಲ್ಲು ಅಂತ ಅಧ್ಯಯನಗಳು ಹೇಳ್ತವೆ. ಅದಲ್ಲದೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಮೂರ್ತಿಯನ್ನ ಕುರಿತು ಒಬ್ಬ ದೊಡ್ಡ ಮನುಷ್ಯ ಒಂದು ಕಮೆಂಟ್ ಅನ್ನ ಹಾಕಿದಾನೆ ರಾಮಮೂರ್ತಿಯ ಬಗ್ಗೆ. ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ. ಗ್ರೋ ಅಪ್ ಗೈಸ್, ಇನ್ನು ಕಲ್ಲನ್ನ ಪೂಜೆ ಮಾಡ್ತೀರಾ ಅಂತ. ಇಂಥವರಿಗೆ ಉತ್ತರ ಕೊಡದೇ ಇದ್ರೆ ಹೆಂಗೆ? ನಮ್ಮ ಸನಾತನ ಧರ್ಮನೇ ಹಾಗೆ. ಪ್ರಪಂಚದ ಪ್ರತಿಯೊಂದು ಮಣ್ಣಿನ ಕಣದಲ್ಲೂ ನಾವು ದೇವರನ್ನ ಕಾಣ್ತೀವಿ. ಯಾಕಂದ್ರೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದಾನೆ,